ನಮಸ್ಕಾರ ಸ್ನೇಹಿತರೆ, ಸುದ್ದಿಯಾನಕ್ಕೆ ಸ್ವಾಗತ. ಸಿನಿಮಾ, ಸೀರಿಯಲ್, ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಫಟಾಫಟ್ ಅಂತ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ ಸಿನಿಮಾ ಭರ್ಜರಿ ಯಶಸ್ಸು ಕಂಡಿತ್ತು. ಇದೀಗ ಕರಾವಳಿಯ ಅಂಥದ್ದೇ ಸೊಗಡಿನ ಮತ್ತೊಂದು ಚಿತ್ರ ರೆಡಿಯಾಗ್ತಿದೆ. ಅದುವೇ ಕರಾವಳಿ. ಪ್ರಜ್ವಲ್ ದೇವರಾಜು ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದು ಹೊಸ ಪೋಸ್ಟರ್ ರಿಲೀಸ್ ಆಗಿದೆ. ಪ್ರಜ್ವಲ್ ದೇವರಾಜ್ ಅವರು ಕೋಣದ ಮೇಲೆ ಕುಳಿತು ಮಹಿಷನ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಪ್ರಾಣಿ ಹಾಗೂ ಮನುಷ್ಯನ ನಡುವಿನ ಸಂಘರ್ಷದ ಕತೆ ಈ ಸಿನಿಮಾದಲ್ಲಿ ಇರಲಿದೆ. ಕೆಲ ದಿನಗಳ ಹಿಂದಷ್ಟೇ ಚಿತ್ರದ ಟೀಸರ್ ಬಿಡುಗಡೆಯಾಗಿತ್ತು. ಅದನ್ನು ಕಂಡು ಫ್ಯಾನ್ಸ್ ವಾವ್ ಎಂದಿದ್ದರು. ಈಗ ಹೊಸ ಪೋಸ್ಟರ್ ಬಿಡುಗಡೆ ಮಾಡಲಾಗಿದ್ದು ಅಭಿಮಾನಿಗಳು ಥ್ರಿಲ್ ಆಗುವಂತೆ ಮಾಡಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣ್ತಿದೆ. ಗಲ್ಲಾಪೆಟ್ಟಿಗೆಯನ್ನ ಶೇಕ್ ಮಾಡ್ತಿರೋ ಚಿತ್ರ 100 ಕೋಟಿ ಕಲೆಕ್ಷನ್ ಅತ್ತ ಮುನ್ನುಗ್ತಾ ಇದೆ. ಡಿಸೆಂಬರ್ 29ರಂದು ತೆರೆ ಕಂಡಿದ್ದ ಕಾಟೇರ 4 ದಿನಕ್ಕೆ 77.6 ಕೋಟಿ ರೂಪಾಯಿಗಳನ್ನು ಗಳಿಸಿದೆ. ಈ ಮಾಹಿತಿಯನ್ನ ಖುದ್ದು ಕಾಟೇರ ಚಿತ್ರತಂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದೆ. ಚಿತ್ರಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗದಿದ್ದಂತೆ ನೆರೆ ರಾಜ್ಯಗಳಲ್ಲೂ ಕೂಡ ಚಿತ್ರ ಪ್ರದರ್ಶನಕ್ಕೆ ಡಿಮ್ಯಾಂಡ್ ಬಂದಿತ್ತು. ಇದೀಗ ಜರ್ಮನಿ, ಕೆನಡಾ, ಅಮೆರಿಕ ಸೇರಿದಂತೆ 9 ದೇಶಗಳಲ್ಲಿ ಚಿತ್ರ ಬಿಡುಗಡೆ ಮಾಡಲು ಚಿತ್ರತಂಡ ಪ್ಲಾನ್ ಮಾಡಿದೆ. ಸ್ಯಾಂಡಲ್ವುಡ್ ನಟಿ ಚೈತ್ರ ಆಚಾರ್ ಮತ್ತೆ ಹಾಟ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಬೋಲ್ಡ್ ಲುಕ್ನಲ್ಲಿ ಫೋಟೋಶೂಟ್ಗೆ ಪೋಸ್ ನೀಡಿರುವ ಟೋಬಿ ಚಿತ್ರದ ಬೇಬಿ ಪಡ್ಡೆ ಹುಡುಗರ ನಿಂದೆಗೆಡಿಸಿದ್ದಾರೆ. ಬಿಳಿ ಬಣ್ಣದ ಶರ್ಟ್, ಲೈಟ್ ಕಲರ್ ಸ್ಕರ್ಟ್ ಧರಿಸಿ ಮಾದಕ ನೋಟ ಬೀರಿದ್ದಾರೆ. ಫೋಟೋಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದು ಚೈತ್ರ ಲುಕ್ಗೆ ಅಭಿಮಾನಿಗಳು ವಾವ್ ಅಂತಿದ್ದಾರೆ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಜನಪ್ರಿಯ ಧಾರಾವಾಹಿ ಗಟ್ಟಿಮೇಳ ಮುಕ್ತಾಯವಾಗಲಿದೆ. 2019ರ ಮಾರ್ಚ್ ತಿಂಗಳಲ್ಲಿ ಗಟ್ಟಿಮೇಳ ಧಾರಾವಾಹಿ ಪ್ರಸಾರ ಆರಂಭಿಸಿತ್ತು. ಇದೀಗ 2024ರ ಜನವರಿ 1ರಿಂದ ಅಂತಿಮ ಸಂಚಿಕೆಗಳ ಪ್ರಸಾರ ಆರಂಭ ಆಗಲಿದೆ. ಜನವರಿ 5ರಂದು ಶುಕ್ರವಾರ ಧಾರಾವಾಹಿ ಕೊನೆಗೊಳ್ಳಲಿದೆ ಎನ್ನಲಾಗ್ತಿದೆ. ಅಂತಿಮ ಸಂಚಿಕೆಯಲ್ಲಿ ಆರತಿ ಗಂಡ ವಿಕ್ಕಿ ಮತ್ತೆ ಮರಳ್ತಾನೆ ಎಂಬ ಕುತೂಹಲ ಗರಿಗೆದರಿದೆ. ಯಾಕೆಂದರೆ ಸೀರಿಯಲ್ ಟೀಮ್ ಹಂಚಿಕೊಂಡಿರುವ ಫೋಟೋದಲ್ಲಿ ವಿಕ್ರಾಂತ್ ಕೂಡ ಇದ್ದಾನೆ. ಬಾಲಿವುಡ್ ನಟ ಹೃತಿಕ್ ರೋಷನ್ ನಟನೆಯ ಫೈಟರ್ ಸಿನಿಮಾ ಇದೇ ತಿಂಗಳ 25ನೇ ತಾರೀಕು ರಿಲೀಸ್ ಆಗಲಿದೆ. ಇದರಲ್ಲಿ ಭಾರತೀಯ ವಾಯುಪಡೆಯ ಅಧಿಕಾರಿಯಾಗಿ ಹೃತಿಕ್ ರೋಷನ್ ಕಾಣಿಸಿಕೊಂಡಿದ್ದಾರೆ. ಅವರ ಫಿಟ್ನೆಸ್ ಬಗ್ಗೆ ಈಗ ಭಾರಿ ಚರ್ಚೆಯಾಗ್ತಿದೆ. ಇದಕ್ಕೆ ಹೃತಿಕ್ ಉತ್ತರ ಕೊಟ್ಟಿದ್ದಾರೆ. ತಾವು ಅನುಸರಿಸಿದ ಆಹಾರ ಕ್ರಮವನ್ನು ಹಂಚಿಕೊಂಡಿದ್ದಾರೆ. ಶೂಟಿಂಗ್ಗೆ ಮನೆಯಿಂದಲೇ ಪ್ಯಾಕ್ ಮಾಡಲಾದ ಆಹಾರವನ್ನು ತೆಗೆದುಕೊಂಡು ಹೋಗ್ತಿದ್ರಂತೆ. 6 ಊಟದ ಬಾಕ್ಸ್ಗಳಿದ್ದು ಪ್ರತಿ 3 ಗಂಟೆಗಳಿಗೊಮ್ಮೆ ಒಂದು ಬಾಕ್ಸ್ ಖಾಲಿ ಮಾಡ್ತಾ ಇದ್ರಂತೆ. ಇದು ಉತ್ತಮ ದೇಹಕ್ಕಾಗಿ ತಾವು ಮಾಡುತ್ತಿರುವ ತ್ಯಾಗ ಎಂದು ಹೇಳಿಕೊಂಡಿದ್ದಾರೆ. ಫೈಟರ್ ಚಿತ್ರದಲ್ಲಿ ಹೃತಿಕ್ ಜೊತೆಗೆ ಜೂನಿಯರ್ NTR ಹಾಗೂ ದೀಪಿಕಾ ಪಡುಕೋಣೆ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಸೀರಿಯಲ್ಗಳಲ್ಲಿ ಪ್ರಸಾರವಾಗುವ ಕೆಲ ಕಂಟೆಂಟ್ಗಳು ಟ್ರೋಲರ್ಸ್ಗಳಿಗೆ ಆಹಾರವಾಗುತ್ತವೆ. ಇದೀಗ ಅಮೃತಧಾರೆ ಧಾರಾವಾಹಿಯ 10 ಕೋಟಿ ಕಥೆಯೂ ಕೂಡ ಇದೇ ರೀತಿಯಾಗಿದೆ. ಸೀರಿಯಲ್ನ ಶ್ರೀಮಂತ ಉದ್ಯಮಿ ಗೌತಮ್ ದಿಮಾ ತನ್ನ ಪತ್ನಿ ಅಕೌಂಟ್ಗೆ 10 ಕೋಟಿ ರೂಪಾಯಿಗಳನ್ನು ಹಾಕಿದ್ದಾರೆ. ಇದನ್ನು ನೋಡಿದ ಭೂಮಿಕಾ ಆನ್ಲೈನ್ ವಂಚಕರು ಕಳಿಸಿರುವ ಫೇಕ್ ಮೆಸೇಜ್ ತನಗೂ ಬಂದಿದೆ ಎಂದುಕೊಂಡಿದ್ರು. ಆದರೆ ಗೌತಮ್ ನಿನ್ನ ನಿತ್ಯದ ಖರ್ಚಿಗೆ ಕೊಟ್ಟಿರುವ ದುಡ್ಡು ಅಂದಾಗ ಶಾಕ್ ಆಗ್ತಾಳೆ. ಧಾರಾವಾಹಿ ನೋಡಿದ ವೀಕ್ಷಕರು ನಾನಾ ರೀತಿಯಲ್ಲಿ ಮೆಸೇಜ್ ಹಾಕ್ತಾ ಇದ್ದಾರೆ. ನಮಗೂ ಅಕೌಂಟ್ ನಂಬರ್ ಕೊಡ್ತೀವಿ, ಹೀಗೆ ದುಡ್ಡು ಹಾಕಿ ಅಂತ ಸೀರಿಯಲ್ ಟೀಮ್ನ ಕಾಲೆಳಿತಾ ಇದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ವಿನಯ್ ಹಾಗೂ ಸಂಗೀತ ನಡುವೆ ಜಗಳ ನಡೆಯುತ್ತಲೇ ಇರುತ್ತದೆ. ಇಷ್ಟು ದಿನ ಟಾಸ್ಕ್ ಗೆಲ್ಲಲು ಇಬ್ಬರ ನಡುವೆ ಫೈಟ್ ಇರ್ತಾ ಇತ್ತು. ಇದೀಗ ಹೆಣ್ಣು ಮತ್ತು ಗಂಡು ಎಂಬ ತಾರತಮ್ಯ ಆಗ್ತಾ ಇದೆ ಎಂಬ ವಿಚಾರಕ್ಕೆ ಗಲಾಟೆ ನಡೆದಿದೆ. ಬುಧವಾರದ ಎಪಿಸೋಡ್ನಲ್ಲಿ ಟಾಸ್ಕ್ ಆಡಲು 4 ಜನರನ್ನು ಆಯ್ಕೆ ಮಾಡಿಕೊಳ್ಳುವಂತೆ ಬಿಗ್ ಬಾಸ್ ಹೇಳ್ತಾರೆ. ನಾನು, ಕಾರ್ತಿಕ್, ತುಕಾಲಿ ಸಂತೋಷ್ ಮತ್ತು ಮೈಕಲ್ ಈ ಟಾಸ್ಕ್ ಆಡೋದಾಗಿ ವಿನಯ್ ಹೇಳ್ತಾರೆ. ಇದನ್ನ ಪ್ರಶ್ನೆ ಮಾಡಿದ ಸಂಗೀತ್ ನನ್ನನ್ನ ಯಾಕೆ ಆಟಕ್ಕೆ ತೆಗೆದುಕೊಳ್ಳಲಿಲ್ಲ ಎಂದು ಕೇಳ್ತಾರೆ. ಸಂಗೀತ ಮಾತಿನಿಂದ ಸಿಟ್ಟಾದ ವಿನಯ್, ಇಲ್ಲಿ ಹೆಣ್ಣು ಮತ್ತು ಗಂಡು ಎಂಬ ತಾರತಮ್ಯದ ಮಾತುಗಳು ನಿಮ್ಮಿಂದ ಮಾತ್ರ ಕೇಳು ಬರ್ತವೆ ಎಂದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ತುಕಾಲಿ ಸಂತೋಷ್ ಹಾಗೂ ತನಿಷಾ ನಡುವೆ ಮಂಗಳವಾರದ ಸಂಚಿಕೆಯಲ್ಲಿ ಮಾತಿನ ಜಟಾಪಟಿ ನಡೆದಿದೆ. ಕಾರ್ತಿಕ್, ಸಂಗೀತ ಹಾಗೂ ತುಕಾಲಿ ಸಂತೋಷ್ ಅವರನ್ನ ಕ್ಯಾಪ್ಟನ್ ತನಿಷಾ ಆಟದಿಂದ ಹೊರಗಿಟ್ಟಿದ್ದರು. ತುಕಾಲಿ ಅವರನ್ನ ಆಟದಿಂದ ಹೊರಗಿಡುವಾಗ ಅವರು ವಿಚಿತ್ರವಾಗಿ ವರ್ತಿಸ್ತಾರೆ ಎಂದು ತನಿಷಾ ರೀಸನ್ ಕೊಟ್ಟಿದ್ರು. ಇದನ್ನ ತುಕಾಲಿ ಪ್ರಶ್ನೆ ಮಾಡಿದ್ದು ಇಬ್ಬರ ನಡುವೆ ವಾಗ್ವಾದ ನಡೆದಿದೆ. ಕೊನೆಗೆ ತನಿಷಾ ಕ್ಷಮೆ ಕೇಳಿದ್ದಾರೆ. ಭಾರತೀಯ ಚಿತ್ರರಂಗದ ದಿಗ್ಗಜ ನಿರ್ದೇಶಕ ರಾಜಮೌಳಿ ಹಾಗೂ ಸೌತ್ ಸೂಪರ್ ಸ್ಟಾರ್ ಮಹೇಶ್ ಬಾಬು ಕಾಂಬಿನೇಷನ್ನಲ್ಲಿ ಸಿನಿಮಾ ಒಂದು ಬರಲಿದೆ. ಆದರೆ ಈ ಚಿತ್ರದ ಬಗ್ಗೆ ಈವರೆಗೂ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ. ಇದೀಗ ಸಿನಿಮಾ ಕುರಿತ ಕೆಲ ವಿಷಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿವೆ. ಬರೋಬ್ಬರಿ 1500 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಈ ಸಿನಿಮಾ ನಿರ್ಮಾಣವಾಗುತ್ತಿದೆ ಎಂಬ ಮಾತು ಕೇಳಿ ಬರ್ತಿದೆ. ಅಲ್ಲದೆ ಸಿನಿಮಾಗಾಗಿ 100 ಕೋಟಿ ರೂಪಾಯಿ ವೆಚ್ಚದ ವಿಶೇಷ ಸೆಟ್ ಹಾಕಲಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ. ಆದರೆ ಈ ವಿಷಯವನ್ನ ಅಧಿಕೃತವಾಗಿ ಯಾರು ಕೂಡ ಬಹಿರಂಗಪಡಿಸಿಲ್ಲ. ಮಹೇಶ್ ಬಾಬು ನಟನೆಯ ಗುಂಟೂರು ಕಾರಂ ಸಿನಿಮಾ ಭಾರಿ ನಿರೀಕ್ಷೆ ಮೂಡಿಸಿದೆ. ಚಿತ್ರಕ್ಕೆ ತ್ರಿವಿಕ್ರಮ್ ಶ್ರೀನಿವಾಸ್ ಆಕ್ಷನ್ ಕಟ್ ಹೇಳಿದ್ದಾರೆ. ಜನವರಿ 12ರಂದು ಸಿನಿಮಾ ರಿಲೀಸ್ ಆಗಲಿದ್ದು ನಿರ್ಮಾಪಕ ನಾಗವಂಶಿ ಅವರು ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಗುಂಟೂರು ಕಾರಂ ಸಿನಿಮಾದ ಮೊದಲಾರ್ಧದಲ್ಲಿ ಒಂದು ಫೈಟ್ ಇದೆ. ನಿಮಗೆ 2 ಸೂಪರ್ ಸ್ಟಾರ್ಗಳು ಕಾಣಲಿದ್ದಾರೆ. ಅಭಿಮಾನಿಗಳಿಗೆ ಈ ಸಂಕ್ರಾಂತಿ ಹೆಚ್ಚು ವಿಶೇಷ ಆಗಲಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಕೊನೆಯ 45 ನಿಮಿಷ ಸಿನಿಮಾದ ವಿಶೇಷ ಹೈಲೈಟ್ ಎಂದು ನಾಗವಂಶಿ ಬರೆದುಕೊಂಡಿದ್ದಾರೆ.